ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನಗೆ ಈ ವಿಡಿಯೋ ಮಾಡೋದಕ್ಕೆ. ಯಾಕಂದರೆ ನಾನು 3 ವರ್ಷದಿಂದ ಈ ವಿಡಿಯೋ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೆ. ಸೊ ಒಂದು ಗುಡ್ ನ್ಯೂಸನ್ನು ನನ್ನ ಜೊತೆ ಶೇರಿಕನ್ನು ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. 3 ವರ್ಷದಿಂದ ನಾನು ಈ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಯಾವಾಗ ಈ ವಿಡಿಯೋ ಮಾಡ್ತೀನಿ, ನಾನು ಯಾವಾಗ ಈ ರೀತಿ ಹೇಳ್ಕೊಳ್ತೀನಿ ನಿಮ್ಮ ಮುಂದೆ ಎಲ್ಲವನ್ನ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಸೊ ಆ ಖುಷಿ ವಿಷಯ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಸ್ವೀಟನ್ನು ಮಾಡ್ತಾ ಇದ್ದೀನಿ. ನಾವು ಬೇರೆ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡೆ. ಸೊ ನನ್ನ ಮಗನಿಗೆ ಜಾಮೂನ್ ತುಂಬ ಇಷ್ಟ. ಪ್ಲೀಸ್ ಮಮ್ಮ ಜಾಮೂನ್ ಮಾಡಿಕೊಡು ಅಂತ ಇದ್ದ. ಹಾಗಾಗಿ ಹೆಂಗಾದ್ರೂ ಇವತ್ತು ಖುಷಿ ವಿಷಯ ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಇವತ್ತು ಜಾಮೂನ್ ಮಾಡಿಬಿಟ್ಟು ನಂತರ ನಾನು ನಿಮ್ಮ ಜೊತೆ ಖುಷಿ ವಿಷಯನ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಖುಷಿ ವಿಷಯ ಜೊತೆಗೆ ಒಂದು ಗೆಸ್ಟನ್ನು ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಗೆಸ್ಟ್ ಯಾರಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ದಿನದಿಂದ ಅವ್ರನ್ನೆಲ್ಲ ಮೀಟ್ ಆಗಬೇಕು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಏನಾದರೂ ಒಂದು ಖುಷಿ ಇದ್ದಾಗ, ಏನಾದ್ರೂ ಸ್ಪೆಷಲ್ ಡೇ ಅಂತ ಇದ್ದಾಗ ಅವ್ರ ಜೊತೆ ಹೋಗಿ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬೇರೆ ಟೈಮೆಲ್ಲ ಹೋಗ್ಬೋದು, ಇಲ್ಲ ಅಂತೇನಿಲ್ಲ. ಸೊ ಏನೋ ನನಗೆ ಒಂದು ನೆನಪಿರುತ್ತೆ. ಫಸ್ಟ್ ಟೈಮ್ ಹೋದರೆ ಏನೋ ಒಂಥರ ವಿಶೇಷ ಇದ್ದಾಗ ಹೋದರೆ ಮಾತ್ರ ಒಂಥರ ನೆನಪಿಗೆ ಇರುತ್ತಲ್ಲ ಅಂದ್ಬಿಟ್ಟು ನಾವು ವೇಟ್ ಮಾಡ್ತಾ ಇದ್ದೆ. ಸೊ ಇದ್ರಿಗಿಂತ ದೊಡ್ಡ ಖುಷಿ ನನಗೆ ಯಾವುದೂ ಇಲ್ಲ ಅನ್ಕೋತೀನಿ. ಯಾಕಂದರೆ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ದೆ ಈ ಖುಷಿಗೋಸ್ಕರ. ಹಾಗಾಗಿ ನಾನು ಇವತ್ತು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಇವತ್ತು ನಾನು ಮಾಡ್ತೀನಲ್ಲ, ಪ್ರತಿಯೊಂದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಮೊದಲಿಗೆ ಬೇಗನೆ ನಾನು ಜಾಮೂನ್ ಮಾಡಿಬಿಡ್ತೀನಿ. ನಂತರ ಯಾರು ಗೆಸ್ಟು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಜಾಮೂನ್ ಮಾಡೋಣ ಮಗನೇ? ಇಲ್ಲ ಮಗನೇ, ನಾನು ಕಟ್ ಮಾಡ್ತೀನಿ. ಹಿಡ್ಕೊ ಇಷ್ಟೆಲ್ಲ. ಒಂದು ಪ್ಲೇಟ್ ತೊಗೊಂಡ್ಬಿಡ್ತೀನಿ. ಹಾಕು. ನಾನು ನನ್ನ ಮಗ ಕೂಡಿ ಫಸ್ಟ್ ಟೈಮು ಜಾಮೂನ್ ಮಾಡ್ತಿದ್ದೀವಿ ಅನ್ಕೋತೀನಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಮಾಡುವಾಗ ತುಂಬ ಇವು ನಡು ಬರ್ತಾನೆ ಅಂದ್ಬಿಟ್ಟು ಅವ್ನು ಸ್ಕೂಲ್ಗೆ ಹೋದಾಗೇ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ಇವನ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಪಾಕೆಟನ್ನು ಸೇರಿಸ್ಕೊಂಡಿದ್ದೀನಿ ಈಗ. ಸೊ ಇದರಲ್ಲಿ ಎಷ್ಟಾಗುತ್ತೋ ಜಾಮೂನ್ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಎಷ್ಟಾಗುತ್ತೋ ಏನೋ. ನಾನಿಲ್ಲಿ ಇದು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ನಾನಿಲ್ಲಿ ಬಿಸಿ ಮಾಡಿ ನಂತರ ತಣ್ಣಗಾದ ನಂತರ ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸ್ಲೋಲಿಯಾಗಿ ನಾವು ಕಲಿಸ್ಕೋಬೇಕು. ಜಾಸ್ತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಆ ರೀತಿ ಕಲಿಸ್ಕೋಬೇಡಿ, ಸ್ಲೋಲಿಯಾಗಿ ಹಿಟ್ಟು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನೀವು ನೀರನ್ನು ಕೂಡ ಹಾಕ್ಬೋದು. ಸೊ ಹಾಲನ್ನೇ ಹಾಕಬೇಕಂತಿಲ್ಲ. ಹಾಲು ಹಾಕೋದ್ರಿಂದ ಒಂದು ರೀತಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹಾಲನ್ನೇ ಹಾಕ್ತಾ ಇದ್ದೀನಿ. ನೀವು ನೀರು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋತೀನಿ. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋತಿದ್ದೀನಿ ಕೈಗೆ. ಯಾಕಂದರೆ ಕೈಗೆಲ್ಲ ಅಂಟುತ್ತಲ್ವ, ಹಾಗಾಗಿ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ಸ್ ಹಾಕ್ತಾ ಇದ್ರಿ ಶಾರ್ಟ್ ವಿಡಿಯೋದಲ್ಲಿ, ನೀವು ಸಾಂಗನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಸಾಂಗನ್ನು ಯಾವ ರೀತಿ ಹಾಕ್ತೀರಾ, ಹೇಗೆ ಅಂತ ಕೇಳ್ತಾ ಇದ್ರಿ. ಸೊ ನಾನು ಸ್ವಲ್ಪ ಜನಕ್ಕೆ ಹೇಳಿದ್ದೀನಿ, ಕಮೆಂಟ್ ಕೂಡ ಹಾಕಿದ್ದೀನಿ ರಿಪ್ಲೈನ. ಆದರೆ ಕೆಲವರಿಗೆ ಹಾಕಿಲ್ಲ. ಸೊ ಸಾರಿ. ನಾನು ಯೂಟ್ಯೂಬಲ್ಲೇ ಸಾಂಗನ್ನು ಹುಡುಕ್ತೀನಿ. ಯಾವ ಸಾಂಗ್ ನನಗೆ ಇಷ್ಟ ಆಗುತ್ತೆ, ಯಾವ ಸಾಂಗ್ ಬೇಕಾಗುತ್ತಲ್ವ, ಆ ಸಾಂಗನ್ನು ಹುಡುಕಿ ಅದನ್ನು ಪ್ಲೇ ಮಾಡಿ ಒಂದ್ಸತಿ ಕೇಳಿಸ್ಕೋತೀನಿ. ನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಶಾರ್ಟ್ ಅಂದ್ಬಿಟ್ಟು, ಡೌನ್ಲೋಡು ಶಾರ್ಟ್ ಅವೆಲ್ಲ ಕೊಟ್ಟಿರ್ತಾರೆ ನೋಡಿ, ಕಮೆಂಟ್ಸ್ ಅಲ್ಲಿ ಕೆಳಗಡೆ ಇರುತ್ತೆ. ಸೊ ಅದನ್ನು ಓಕೆ ಮಾಡಿದ್ರೆ ಸಾಕು, ಅಲ್ಲಿ ಶಾರ್ಟ್ ಅಂತ ಬಂದ್ಬಿಡುತ್ತೆ. ಸೊ ನಾವು ಶಾರ್ಟ್ ವಿಡಿಯೋನ ಹಾಕ್ಬೋದು. ನಾನು ಯೂಟ್ಯೂಬಲ್ಲೇ ಸಾಂಗನ್ನು ತೊಗೊಂಡು ಹಾಕ್ತೀನಿ. ಮತ್ತು ಪರ್ಸ್ನಲಿಯಾಗಿ ನಾನು ಯಾವುದೇ ಸಾಂಗನ್ನು ತೊಗೊಂಡು ಹಾಕೋದಿಲ್ಲ. ಆ ರೀತಿ ಹಾಕಿದರೆ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ರೀತಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತಿದನ್ನ ರೆಸ್ಟ್ ಮಾಡೋಕ್ಕೆ ಬಿಡು ಮಗನೇ. ಈಗ ಒಂದು ಸ್ವಲ್ಪ ಪಾತ್ರೆ ಮುಚ್ಚಿಬಿಟ್ಟು ಈ ರೀತಿ ಇಡೋಣ. ಈಗ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ.
ಅದೇ ಕಪ್ನಿಂದ 1.5 ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು ಕಪ್ಪನ್ನು ಅಳತೆ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಪಾಕವನ್ನು 2 ರೀತಿಯಾಗಿ ಮಾಡ್ಕೋಬೇಕು. ನಮಗಿಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ಜಾಮೂನು, ಆ ರೀತಿಯೇ ಆಗಬೇಕು ಅಂದರೆ ಸೊ ನಾವು 2 ರೀತಿಯ ಪಾಕ ಮಾಡ್ಕೋಬೇಕು. ಇದನ್ನ ಇಲ್ಲಿ ಫಸ್ಟ್ ಪಾಕವನ್ನು ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಎಳೆ ಪಾಕ ಅಂತ ಮಾಡಬಾರ್ದು. ನಾರ್ಮಲ್ ಆಗಿ ನಾವು ಒಂದು 5 ನಿಮಿಷ ಇದನ್ನ ಕುಕ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್ ಪೂರ್ತಿ ನೋಡಿ. ಇಲ್ಲೀಗ ಕುದಿ ಬರ್ತಾ ಇದೆ ನೀರು ಕೂಡ. ಏನು ಇಲ್ಲಪ್ಪ ಎತ್ಕೊಳ್ಳಲ್ಲ, ನಾನು ಇಲ್ಲಿ ನಿಂತು ನೋಡ್ತೀನಿ. ಬೇಡಪ್ಪ ಮೇಲೆ ಕುರ್ಸಲ್ಲ. ನಾನು ವಿಡಿಯೋ ಮಾಡುವಾಗ ಇವಂಗೆ ಮೇಲೆ ಎತ್ಕೊಳ್ಳಿ ಕುದಿಸಿ ತುಂಬಾ ತೀಟ ಮಾಡ್ತಿರ್ತಾನೆ. ಹಾಗೆ ಇಲ್ಲಿಗ ಪಾಕ ಬಂದಾಯ್ತು ಫ್ರೆಂಡ್ಸ್. ಈಗ ನೀರು ಕುದೀತಾ ಇದೆ. ಈಗ ಸ್ವಲ್ಪ ಈ ರೀತಿ ಸ್ಪೂನಲ್ಲಿ ತಗೊಂಡು ಕೈಗೆ ಈ ರೀತಿ ಮಾಡ್ಕೋಬೇಕು. ಇದು ನಾವು ಎಣ್ಣೆ ಎಲ್ಲ ಕೈಗೆ ಹಚ್ಕೋತೀವಿ ನೋಡಿ, ಅಡುಗೆ ಎಣ್ಣೆ ಎಲ್ಲ ಆ ರೀತಿ ನಮಗೆ ಕೈಗೆ ಅನಿಸ್ಬೇಕು. ಈ ರೀತಿ ಆದರೆ ಸಾಕು. ನಾವೀಗ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಇದು ಪಾಕ ಅಂತ ಏನು ಮಾಡ್ಕೋಬೇಡಿ, ಜಸ್ಟ್ ನಮಗೆ ಅಡುಗೆ ಎಣ್ಣೆ ಎಲ್ಲ ಕೈಗೆ ಹಚ್ಚಿದಾಗ ಯಾವ ರೀತಿ ಜಿಬಿ ಜಿಬಿ ಅನಿಸುತ್ತೆ ನೋಡಿ, ಕೈ ಅಂಟಂಟಾಗಿ ಆ ರೀತಿ ಅನಿಸಿದ್ರೆ ಸಾಕು. ಇದನ್ನ ಸೈಡ್ಗೆ ಇಟ್ಬಿಡೋಣ ಫ್ರೆಂಡ್ಸ್. ಈಗ ಇಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ. ಸೊ ಒಂದು 10 ನಿಮಿಷ ಆಯಿತು ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟು. ಒಂದು 10 ರಿಂದ 15 ನಿಮಿಷ ಮಾತ್ರ ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಕ್ಕೆ ಹೋಗ್ಬಿಡಿ. ಅಲ್ಲಿವರೆಗೂ ಮೊದಲಿಗೆ ಎಣ್ಣೆ ಬಿಸಿ ಮಾಡ್ಕೋತೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನೀವು ಎಣ್ಣೆಯನ್ನು ಯಾವ್ದು ಯೂಸ್ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಸೊ ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ನಾನು ಮಾತ್ರ ಈ ಪಾಕೆಟ್ ಎಣ್ಣೆನ ಯೂಸ್ ಮಾಡ್ತೀನಿ. ಏನು ನನಗೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಸೊ ಒಂದೇ ಎಣ್ಣೆನ ಕಂಟಿನ್ಯೂ ಮಾಡಬಾರ್ದು ಅಂದ್ಬಿಟ್ಟು. ಸೊ ನನಗೆ ಗೊತ್ತಿಲ್ಲ. ಸೊ ಅವಾಗವಾಗ ಎಣ್ಣೆಯನ್ನು ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಶೇಂಗಾ ಎಣ್ಣೆ, ಹಾಗೆ ಸೂರ್ಯಪಾನ ಎಣ್ಣೆ, ಅದು ಮತ್ತು ರೈಸ್ ಎಣ್ಣೆ ಒಂದು ಬರ್ತಾ ಇದೆ ನೋಡಿ, ಅದು ಎಣ್ಣೆ. ವೀಕ್ಲಿ ಅಥವಾ ಒಂದು ಮಂತ್ಗೆ ಒಂದು ರೇಷನ್ ಎಣ್ಣೆ ತರಕ್ಕೆ ಹೋಗ್ತೀವಲ್ವಾ, ಅವಾಗ ನಾನು ಒಂದು 2-3 ಥರ ಎಣ್ಣೆ ತೊಗೊಂಡು ಬಂದುಬಿಡ್ತೀನಿ. ಇಲ್ಲಿ ಎಣ್ಣೆ ಬಿಸಿ ಆಗಲಿ ಸ್ಲೋಲಿ ಗ್ಯಾಸನ್ನು ಲೋ ಟು ಮೀಡಿಯಮ್ ಒಳಗೆ ಇಟ್ಬಿಡಿ. ಈಗ ಎಣ್ಣೆ ಬಿಸಿ ಆಗೋವರೆಗೂ ನಾನು ಜಾಮೂನ್ ಮಾಡ್ಕೋತೀನಿ. ನಾನಿಲ್ಲಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನಿಮ್ಗೆ ಯಾವ ಗಾತ್ರದ ಉಳ್ಳೆ ಬೇಕಲ್ವಾ ಆ ರೀತಿ ಮಾಡ್ಕೋಬೋದು. ನಾ ಆದಷ್ಟು ಒಂದು ಸ್ವಲ್ಪ ಚಿಕ್ಕದು ಅಲ್ಲ, ಜಾಸ್ತಿ ದೊಡ್ಡದು ಅಲ್ಲ, ಆ ರೀತಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾನಿಲ್ಲಿ ಉಂಡೆಯನ್ನು ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೈಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಈಗ ನಾನಿಲ್ಲಿ ಒಂದೊಂದಾಗಿ ಮಾಡ್ತಾ ಇದ್ದೀನಿ. ಮಾಡಿ ಆನ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಒಂದೊಂದಾಗಿ ಮಾಡಿಬಿಟ್ಟು ನಾನು ಈ ರೀತಿ ಮುಚ್ಚಿ ಇಡ್ತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಒಣಗಬಾರ್ದು ಅಂದ್ಬಿಟ್ಟು. ಸೊ ಒಣಗಿದ್ರೆ ಮತ್ತೆ ಫ್ರೈ ಸರಿಯಾಗಿ ಆಗುತ್ತಿಲ್ಲ ಅನ್ನೋದು ಭಯ ಕೂಡ. ಈ ರೀತಿ ಒಂದು ಪಾತ್ರೆಯನ್ನು ಮುಚ್ಚಿಡಿ, ಇಲ್ಲಪ್ಪ ಅಂದರೆ ಒಂದು ಕಾಟನ್ ಬಟ್ಟೆಯನ್ನು ಅದ್ರ ಮೇಲೆ ಹೊಚ್ಚಿಬಿಡಿ. ಸ್ವಲ್ಪ ಲೈಟಾಗಿ ಒದ್ದೆ ಮಾಡಿಕೊಂಡು ಬಟ್ಟೆನ ನೀವು ಈ ರೀತಿ ಕಾಟನ್ ಬಟ್ಟೆ ಆದರೂ ಹಚ್ಬೋದು. ಯಾಕಂದ್ರೆ ಒಬ್ಬರೇ ಮಾಡ್ತಾ ಇರ್ತೀವಿ, ಸೊ ಸ್ವಲ್ಪ ಮಾಡಿ ಫ್ರೈ ಮಾಡೋಕ್ಕೂ ಆಗೋದಿಲ್ಲ. ಎಣ್ಣೆನೂ ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಈ ರೀತಿ ಎಲ್ಲವನ್ನು ಒಂದೇ ಸತಿ ಮಾಡಿಬಿಟ್ಟು ಆಮೇಲೆ ನೀವು ಫ್ರೈ ಮಾಡ್ಕೋಬೋದು. ಬಿಡು ಮಗನೇ, ಇವನು ತುಪ್ಪ ಅಂದರೆ ಅಷ್ಟು ಇಷ್ಟ ಅಲ್ವಾ ಇವನಿಗೆ, ಹೇಳೋದೇ ಬೇಡ. ತುಪ್ಪ, ಬೆಣ್ಣೆ, ಹಾಲು, ಮೊಸರು ಅಂದರೆ ತುಂಬಾ ಇಷ್ಟ ಇವನಿಗೆ. ನಾನ್ ವೆಜ್ಗಿಂತ ವೆಜ್ ಒಳಗೆ ತುಂಬ ಇಷ್ಟ. ಅದಲ್ಲ ಮಗನೇ? ನೋಡಿ, ಬರ್ಗರು, ಸ್ಯಾಂಡ್ವಿಚು, ಪಿಜ್ಜಾ, ಚೈನೀಸ್ ಫುಡ್ ಒಳಗೆ ತುಂಬ ಇಷ್ಟ ಅಂತೆ ಇವನಿಗೆ. ಮಗನೇ, ರೊಟ್ಟಿ, ಚಪಾತಿ, ಮುದ್ದೆ ಅವೆಲ್ಲ ತಿನ್ಕೋಬೇಕು ಗಟ್ಟಿ ಹತ್ತಿಯ. ಫ್ರೆಂಡ್ಸ್, ಇದೇ ರೀತಿ ಮಾಡಿಬಿಟ್ಟು ನಾನಿಲ್ಲಿ ಎಲ್ಲವನ್ನ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣವಾ ಫ್ರೆಂಡ್ಸ್. ಈ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದು ಚಿಕ್ಕ ಉಳ್ಳೆಯನ್ನು ಹಾಕಿ ನಾನು ನೋಡ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣವೇ ಇದು ಮೇಲೆ ಬರಬೇಕು, ಅಂದರೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೋಡಿ, ಈಗ ಇಲ್ಲಿ ಮೇಲೆ ಬಂತು. ಸೊ ಈ ರೀತಿ ಮೇಲೆ ಬಂದರೆ ಚೆನ್ನಾಗಿ ಇಲ್ಲಿ ಎಣ್ಣೆ ಕಾದಿದೆ ಅಂತ ಅರ್ಥ. ಸೊ ನನಗೆ ಪೂರ್ತಿ ಲೋ ಫ್ಲೇಮಲ್ಲಿ ಇಲ್ಲಿ ಗ್ಯಾಸನ್ನು ಇಟ್ಟಿದ್ದೀನಿ.
ಯಾಕಂದರೆ ಒಂದೊಂದೇ ಹಾಕ್ತಾ ಇರ್ತೀವಲ್ವ, ಗ್ಯಾಸ್ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಕಲರ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾವು ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನಾವಿಲ್ಲಿ ಒಂದೊಂದಾಗಿ ಹಾಕೊಳ್ಳೋಣ. ಈಗ ಇಲ್ಲಿ ಮೇಲೆ ಬರ್ತಾ ಇದ್ದಾವೆ. ಸೊ ಸ್ಲೋಲಿಯಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಕಲರ್ ಚೆನ್ನಾಗಿ ಆಗ್ತಾ ಇದೆ. ಗ್ಯಾಸನ್ನು ನಾನು ಇಲ್ಲಿ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಗ್ಯಾಸ್ ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಪೂರ್ತಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗೆಲ್ಲ ಹಸಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ ಸೈಜ್ ಕೂಡ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ ಜಾಮೂನ್ದು. ಇದರಲ್ಲಿ ಸ್ವಲ್ಪನೂ ಜಾಮೂನ್ ಒಡೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೊ ನನ್ನ ಮಗ ಕೂಡ ಸ್ವಲ್ಪ ಇದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಹಾಗಾಗಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ನನಗಂತೂ ಈಗ ಒಂದು ಕಾಣ್ತಿಲ್ಲ ಒಡೆದಿರೋದು. ಸೊ ಮಿಕ್ಕಿದೆಲ್ಲ ನಾನು ಫ್ರೈ ಮಾಡ್ತೀರಲ್ವ, ಅದರಲ್ಲಿ ಏನು ಹೊಡೆಯುತ್ತೋ ಏನಿಲ್ವೋ ನೋಡೋಣ. ನೋಡಿ ಇಲ್ಲಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ. ಸ್ವಲ್ಪ ಎಣ್ಣೆಯಲ್ಲಿ ಬಬಲ್ಸ್ ಬರೋದು ತೋರಿಸ್ತೀನಿ ತಾಳ್ಮೋನೆ. ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆದರೆ ಒಳಗಡೆವರೆಗೂ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆಗಿದೆ. ಈಗ ಜಾಸ್ತಿ ಕಲರ್ ಏನು ಚೇಂಜ್ ಆಗಿರುತ್ತೆ ನೋಡಿ. ಫಸ್ಟಿಗೆ ಏನು ಹಾಕಿರ್ತೀವಲ್ಲ ಅದನ್ನ ಇಲ್ಲಿ ನಾನು ಸೈಡ್ಗೆ ಇಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ನಾನಿಲ್ಲಿ ಎಲ್ಲವನ್ನ ಈಗ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಮತ್ತೇನಿದು ಉಳಿದಿತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಲೋಲಿ ಹಾಕಿ, ಎಣ್ಣೆ ತುಂಬ ಬಿಸಿ ಇರುತ್ತೆ. ಲಾಸ್ಟ್ ಟೈಮ್ ನಾನು ಇದೇ ಥರ ವಡೆ ಮಾಡ್ತಾ ಇದ್ದೆ. ಸೊ ವಡೆ ಮಾಡುವಾಗ ಈ ರೀತಿ ಹಾಕುವಾಗ ಫಿಂಗರ್ ಇದರಲ್ಲಿ ಹಾಕ್ಬಿಟ್ಟಿದ್ದೆ ಮಿಸ್ ಆಗಿ. ತಕ್ಷಣವೇ ನಾನು ತಣ್ಣೀರಲ್ಲಿ ಕೈ ಎದ್ದೆ, ಬಟ್ ಗುಳ್ಳೆ ಏನೂ ಆಗಲಿಲ್ಲ. ಸೊ ಈ ರೀತಿ ಎಣ್ಣೆಯಲ್ಲಿ ಏನಾದರೂ ಕೈ ಹಾಕಿದಾಗ, ಏನಾದರೂ ರೊಟ್ಟೆಯಿಂದ ಹೊಗೆ ಬರುತ್ತೆ ನೋಡಿ ಕೈಗೆ, ಆ ರೀತಿ ಆದಾಗ ಸೊ ನೀವು ತಕ್ಷಣವೇ ನೀರಲ್ಲಿ ಕೈ ಹಾಕಿಬಿಡಿ, ಇಲ್ಲದೆ ಕೈ ವಾಶ್ ಮಾಡ್ಕೊಂಬಿಡಿ. ಇನ್ನು ಗುಳ್ಳೆ ಏನೂ ಆಗೋದಿಲ್ಲ. ಹಾಗೆ ಬಿಟ್ಟರೆ ದೊಡ್ಡ ಗುಳ್ಳೆ ಆಗ್ಬಿಡುತ್ತೆ, ಅದು ಮಾತ್ರ ನಿಜ. ಸೊ ಈಗ ನಾನು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಪೂರ್ತಿ ಕಲರ್ ಚೇಂಜ್ ಆಗಿಬಿಡುತ್ತೆ ಟಕ್ ಅಂದ್ಬಿಟ್ಟು. ಹಾಗಾಗಿ ಈ ಸೆಟ್ಟಲ್ಲಿ ಏನು ಹೊಡೆಯುತ್ತೆ ಏನಿಲ್ಲ ಗೊತ್ತಿಲ್ಲ. ಇದರಲ್ಲಿ ಅಂದರೂ ಒಂದು ಹೊಡೆದಿಲ್ಲ ನೋಡಿ ಫ್ರೆಂಡ್ಸ್. ಸ್ಲೋಲಿ ಇದರಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಬಿಡು ಮಗನೆ, ಈ ಕಡೆ ಸರಿಯು. ಫ್ರೆಂಡ್ಸ್ ಈ ಎರಡನೇ ಸೆಟ್ಟು ನಾನು ಹಾಕಿದ್ನಲ್ಲ ಎಣ್ಣೆಯಲ್ಲಿ, ಅದು ಸ್ವಲ್ಪ ಸ್ವಲ್ಪ ಇಲ್ಲಿ ಓಪನ್ ಆಗಿದ್ದಾವೆ. ಒಂದು 2-3 ಓಪನ್ ಆಗಿದೆ, ಜಾಸ್ತಿ ಓಪನ್ ಆಗಿಲ್ಲ. ಸೊ ಒಂದು 2-3 ನನ್ನ ಮಗ ಮಾಡಿದ್ದಿದ್ದು, ಬೇಡ ಅಂದರೆ ಕೇಳೋದಿಲ್ಲ ಅಂದ್ಬಿಟ್ಟು ಅವ್ನ ಕೈಯಲ್ಲಿ ಕೊಟ್ಟೆ. ಸೊ ಹಾಗಾಗಿ ಈಗ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಸೈಡ್ಗೆ ನಾನಿಲ್ಲಿ ಪಾಕವನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಸೊ ಪಾಕ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾಗಿರುವಂಥ ಪಾಕದಲ್ಲಿ ಜಾಮೂನು ಹಾಕಬಾರ್ದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಪಾಕವನ್ನು. ನೋಡಿ ಈಗ ನಾನು ಇಲ್ಲೆಲ್ಲ ಜಾಮೂನನ್ನು ತೆಗೆದುಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಾನು ಉಪ್ಪು ಬೆಚ್ಚಗಾಗಿ ಪಾಕ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಕಗಳಲ್ಲಿ ಸಿಗ್ತಾ ಇಲ್ಲ. ಈ ರೀತಿ ಪಾಕ ಮಾಡಿಕೊಂಡು ನಾವೀಗ ಜಾಮೂನನ್ನು ಸೇರಿಸ್ಕೋಬೇಕು. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಗಲವಾಗಿರುವಂಥ ಪಾತ್ರೆಯನ್ನು ಯಾಕೆ ತಗೋಬೇಕಂದ್ರೆ ಈ ರೀತಿ ನಾವು ಜಾಮೂನ್ ಹಾಕಿದಾಗ ಚೆನ್ನಾಗಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗಬೇಕು. ನೋಡಿ ಬಾಂಡೆ ಎಲ್ಲ ಪೂರ್ತಿ ಆಯ್ತು ಅನ್ಕೋತೀನಿ. ಅಂತ ಇಂತೀರಿ ಜಾಮೂನು ಮುಗೀತು. ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಪ್ರತಿಯೊಂದು ಖುಷಿಯಲ್ಲಿ ದುಃಖದಲ್ಲಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಮುಂಚಿನ ಜೊತೆ ಇಲ್ಲ ನಂದು ಯೂಟ್ಯೂಬ್ ಚಾನಲು. ಸೊ ತುಂಬ ಚೆನ್ನಾಗಿ ಕಮೆಂಟ್ಸು, ತುಂಬ ಚೆನ್ನಾಗಿ ವಿಡಿಯೋಸ್ ಕೂಡ ಅಷ್ಟು ಇಷ್ಟು ಓಡ್ತಾ ಇದ್ದಾವೆ. ಬಟ್ ಇಷ್ಟೇ ಸಾಕು ಅಂತ ಖುಷಿ ಪಡ್ತೀನಿ. ಸೊ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ. ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ. ಸೊ ನೋಡ್ತೀರಂತ ನನಗೆ ಗ್ಯಾರಂಟಿ ಇದೆ. ಸೊ ಈ ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಸೊ ತಣ್ಣಗಾದ ನಂತರ ನಾನು ನಿಮಗೆ ತೋರಿಸ್ತೀನಿ. ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಕೂಡ ನಾವು ಸೇರಿಸ್ಕೋಬೇಕು. ಇದನ್ನು ಕೂಡ ನಾವು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಪಾಕ ಬೇಕು ನೋಡಿ ಆ ರೀತಿ ಇದನ್ನು ಪಾಕವನ್ನು ಮಾಡ್ಕೋಬೋದು. ಅಂದರೆ ಕೆಲವರಿಗೆ ಇದು ಗಟ್ಟಿ ಪಾಕ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ನೀರಾಗಿರುವಂಥ ಪಾಕ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ 2 ಎಳೆಯ ಪಾಕವನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ವೈಟ್ ಬಲೂನ್ಸ್ ಬರ್ತಾ ಇದ್ದರೆ ಗ್ಯಾಸನ್ನು ಆಫ್ ಮಾಡಿಬಿಡಿ.
ಈಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಕೈಲಿಂದ ಈ ರೀತಿ ಡಿಪ್ ಆಗಿ ಜೇನುತುಪ್ಪ ರೀತಿಯಲ್ಲಿ ಬಿದ್ದರೆ ಆಫ್ ಮಾಡಿಬಿಡಿ. ನಿಮಗೆ ಜಾಸ್ತಿ ಗಟ್ಟಿ ಬೇಡಪ್ಪ ಅಂದರೆ ಸ್ವಲ್ಪ ನೀರಿರುವಾಗಲೇ ನೀವು ಗ್ಯಾಸನ್ನು ಆಫ್ ಮಾಡ್ಬೋದು. ನಾನಿಲ್ಲಿ 2 ಎಳೆಯ ಪಾಕವನ್ನು ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾಗ್ತಾ ಆಗ್ತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ. ಒಂದು 20 ನಿಮಿಷ ಆದ ನಂತರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗನಿಗೆ ವೇಟ್ ಮಾಡೋಕ್ಕಾಗ್ತಿಲ್ಲ, ಜಾಮೂನ್ ತಿಂತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಹಾಗಾಗಿ 20 ನಿಮಿಷದಲ್ಲಿ ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡಿದೆ. ನೋಡ್ತಾ ಇರ್ಬೋದು, ಪಾಕ ಸ್ವಲ್ಪನೂ ಉಳಿದಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪನೇ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ಜಾಮೂನು ಎಷ್ಟು ಚೆನ್ನಾಗಿ ಇಲ್ಲಿ ಪಾಕ ಎಲ್ಲ ಹೀರ್ಕೊಂಡಿದೆ ಅಂದ್ಬಿಟ್ಟು. ಪ್ರೆಸ್ ಮಾಡಿದರೆ ರಸ ಕೂಡ ಪಾಕದ್ದು ಕೆಳಗಡೆ ಬೀಳ್ತಾ ಇದೆ. ಹಾಗೆ ಸ್ಪಂಜಿ ಥರ ಆಗಿಬಿಟ್ಟು ಮತ್ತೆ ಅದು ರೌಂಡ್ ಶೇಪಲ್ಲಿ ಆಗ್ತಾ ಇದೆ. ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಫ್ರೆಂಡ್ಸ್. ನಿಮಗೆ ಈ ರೀತಿಯೇ ತಿನ್ನಬೇಕು ಅನಿಸಿದರೆ ಈ ರೀತಿಯೇ ನೀವು ತಿನ್ಕೋಬೋದು. ಇಲ್ಲಪ್ಪ ನಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ಪಾಕದ ಜೊತೆಗೆ ಆ ರೀತಿ ತಿನ್ನಬೇಕಪ್ಪ ಅಂದರೆ ಈ ರೀತಿ ಏನು ಪಾಕ ಮಾಡ್ತೀವಲ್ಲ ಗಟ್ಟಿ ಪಾಕ, ನಾವು ಆ ಪಾಕವನ್ನು ಇದಕ್ಕೆ ಕೊನೆಯಲ್ಲಿ ಸೇರಿಸ್ಕೋಬೇಕು. ಮೊದಲೇ ನಾವು ಗಟ್ಟಿ ಪಾಕವನ್ನು ಮಾಡಿಕೊಂಡು ಜಾಮೂನನ್ನು ಸೇರಿಸ್ಕೊಂಡ್ರೆ ಪಾಕದಲ್ಲಿ ಜಾಮೂನು ಸರಿಯಾಗಿ ನೆನೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ರೀತಿಯಲ್ಲಿ ಪಾಕ ಮಾಡಿಕೊಂಡು ಜಾಮೂನೆಲ್ಲ ನೆನೆಸ್ಬಿಟ್ಟು ನಂತರ ನೀವು ಗಟ್ಟಿ ಪಾಕ ಮಾಡಿಕೊಂಡು ಹಾಕ್ಕೊಳ್ಳಿ. ಅಂದರೆ ಸೇಮ್ ಅಂಗಡಿಗಳಲ್ಲೆಲ್ಲ ಹೆಂಗೆ ಸಿಗುತ್ತೆ ನೋಡಿ ಅದೇ ರೀತಿ ಜಾಮೂನಲ್ಲಿ ಸಿಗುತ್ತೆ. ಈಗ ನಿಮಗೆ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತಲ್ಲ ಅಷ್ಟು ಹೊತ್ತು ನೀವು ಇದನ್ನು ನೆನೆಯೋಕೆ ಬಿಡಿ, ಅಷ್ಟು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ನಾನೇನೊಂದು 20 ನಿಮಿಷದೊಳಗೆ ತೊಗೊಂಡ್ಬಿಟ್ನಲ್ಲ, ಇನ್ನೂ ಸ್ವಲ್ಪ ಹೀರ್ಕೋಬೇಕಾಗಿತ್ತು ಪಾಕ. ಸ್ವಲ್ಪ ಲೈಟಾಗಿ ಒಳಗಡೆವರೆಗೂ ಸೇರಿಸ್ಕೊಂಡಿಲ್ಲ ಇದು. ನೀವು ಒಂದು 20 ನಿಮಿಷ ಬಿಡೋಕ್ಕೆ ಹೋಗಬೇಡಿ, ಒಂದು 2 ತಾಸಾದರೂ ಮಿನಿಮಮ್ ಬಿಡಿ, ಚೆನ್ನಾಗಾಗುತ್ತೆ. ಏನಪ್ಪ ಈ ಸ್ವೀಟು ಮಾಡಿದ್ರು ಗುಡ್ ನ್ಯೂಸೇ ಹೇಳ್ತಾ ಇಲ್ಲ ಅಂತ ಇರ್ಬೋದು. ಗುಡ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ನಾನಿಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದೀವಿ. ನಾನು ಒಂದು ಅಜ್ಜಿ ಕೂತ್ಬಿಟ್ಟು ಒಂದು 50 ಜನಕ್ಕೆ ಆಗುವಷ್ಟು ಅಡುಗೆನ ಇಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ ಈ ಅಡುಗೆ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಯಾಕೆ ಅಂದರೆ ನಾನು ಹೇಳಿದ್ದೀನಿ ನಿಮಗೆ ಗೆಸ್ಟನ್ನು ನಾನು ಮೀಟ್ ಮಾಡೋಕ್ಕೆ ಹೋಗ್ತೀನಿ, ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದ್ದೆ. ಅವ್ರು ಯಾರಪ್ಪ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಲ್ಲಿ ಅಜ್ಜಿ ಒಬ್ಬರು ಅಡುಗೆ ಮಾಡ್ತಾರಂತ ಗೊತ್ತಾಯಿತು. ಹಾಗಾಗಿ ನಾನು ಅಜ್ಜಿ ಜೊತೆಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯ್ತಲ್ಲ ಅಂತ ಅಂದ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ನನಗೆ ಮನೆಯಿಂದನೇ ಅಡುಗೆ ಮಾಡಿಕೊಂಡು ಬರಬೇಕು ಅನ್ನೋದೊಂದು ಆಸೆ ಇತ್ತು. ಗ್ಯಾಸ್ ಎಲ್ಲ ದೊಡ್ಡದಾಗಿರೋದಿಲ್ಲ, ಹಾಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮನೆಯಲ್ಲಿ. ಪಾರ್ಟಿಗಿದ್ರೆ ಇಷ್ಟು ದೊಡ್ಡದಾಗಿರೋದಿಲ್ಲ ಮನೆಯಲ್ಲಿ ಎಲ್ರಿಗೂ ಮಾಡುವಷ್ಟು. ಹಾಗಾಗಿ ನಾನಿಲ್ಲಿ ಬಂದುಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ. ಏನಪ್ಪ ಇವರು ಎಲ್ಲ ಅಡುಗೆ ಮಾಡ್ತಾವ್ರಿ ಅದು ಇದು ಅಂತ ಇರ್ಬೋದು. ನನ್ನ ಮಗ ಕೂಡ ಇಲ್ಲಿ ಎಲ್ಲ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಇವನು ಹತ್ರ ತುಂಬ ಖುಷಿಯಾಗಿದ್ದ, ನಮಗಿಂತ ಅವನೇ ತುಂಬ ಆ್ಯಕ್ಟಿವ್ ಆಗಿದ್ದ. ಅಲ್ಲಿ ಅಷ್ಟು ಮಕ್ಕಳ ಜೊತೆ ಆಟ ಆಡೋದು, ಓಡಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅವನು ಅಲ್ಲೆಲ್ಲ ಮಕ್ಕಳ ಜೊತೆ ಹೊಂದ್ಕೊಂಡಿದ್ದ. ಫ್ರೆಂಡ್ಸ್, ಇವತ್ತು ನನ್ನ ಮಗ ಇಲ್ಲಿ ಇಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ. ನಾನು ಇವತ್ತು ಇಲ್ಲಿ ಬರಬೇಕು, ಎಲ್ಲದಕ್ಕೂ ನೀವೇ ಕಾರಣ ಫ್ರೆಂಡ್ಸ್. ಯಾಕಂದರೆ ನೀವು ಇವತ್ತು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನಿವತ್ತು ಸ್ನೇಹ ಜ್ಯೋತಿ ಎಂಬ ಆಶ್ರಮಕ್ಕೆ ಇಲ್ಲಿ ಬಂದಿದ್ದೀನಿ. ಇವತ್ತು ಬರೋಕ್ಕೆ ಕಾರಣ ನೀವೇ. ಇವತ್ತು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಕಾರಣ ನೀವೇ. ನಿಮ್ಮಿಂದಲೇ ನಾನು ಇವತ್ತು ಇಲ್ಲಿ ಬಂದು ಈ ಎಲ್ಲರ ಪ್ರೀತಿಯನ್ನು ಪಡ್ಕೋತಾ ಇದ್ದೀನಿ. ಇವರೆಲ್ಲರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾಯಿತ್ತು. ನನ್ನ ಜೊತೆ ಇಲ್ಲಿ ಆಂಟಿ ಅವರೆಲ್ಲರೂ ಇದ್ದರು, ಅವರೆಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲರೂ ಕೂಡಿ ನಾವು ಅಡುಗೆ ಮಾಡಿಕೊಂಡು ನಂತರ ಮಕ್ಕಳಿಗೆ ಊಟವನ್ನು ಕೂಡ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ ನೀವು ಕೂಡ ಯಾರಾದರೂ ಈ ರೀತಿ ಚಿಕ್ಕ ಪುಟ್ಟ ಒಂದು ಖುಷಿಯನ್ನು ನೀವು ಹಂಚ್ಕೋಬೇಕಂದ್ರೆ ಈ ರೀತಿ ಆಶ್ರಮಕ್ಕೆ ಹೋಗಿ ನೀವು ಹಂಚ್ಕೋಬೋದು. ಆದರೆ ಒಂದು ಮಾತ್ರ ರಿಕ್ವೆಸ್ಟನ್ನು ನಾನು ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಕೇಕ್ ಒಂದು ನೀವು ತೊಗೊಂಡು ಹೋಗಬೇಡಿ. ಕೇಕ್ ಒಂದು ಬಿಟ್ಬಿಟ್ಟು ನೀವು ಈ ರೀತಿ ಊಟವನ್ನು ಮನೆಯಿಂದನೇ ತೊಗೊಂಡು ಹೋಗ್ಬೋದು. ಇಲ್ಲಪ್ಪ ಅಂದರೆ ಅಲ್ಲೇ ಹೋಗಿ ನೀವು ಅಡುಗೆ ಕೂಡ ಮಾಡ್ಬೋದು. ಎಲ್ಲ ರೀತಿಯ ವ್ಯವಸ್ಥೆ ಅವರು ಮಾಡಿಕೊಡ್ತಾರೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತಲ್ಲ ಆ ರೀತಿ ನೀವು ಮಾಡ್ಬೋದು.
ಅಲ್ಲಿ ನನ್ನ ಮಗ ನನಗಿಂತನೇ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಎಲ್ಲರಿಗೂ ಊಟ ಬಡಿಸೋಕೆ ಆಯಿತು, ಊಟ ಕೊಡೋಕೆ ಆಯಿತು, ತುಂಬಾ ಓಡಾಡಿ ಮಾಡ್ತಾಯಿದ್ದ. ಅಲ್ಲೆಲ್ಲರೂ ನಗ್ತಾಯಿದ್ರು, ಅವನ ಮಾತಿಗಂತೂ ಅಷ್ಟು ಇಷ್ಟಪಟ್ಟರು ಎಲ್ಲರೂ ಕೂಡ. ಸೊ ನನ್ನ ಮಗನಿಗೆ ದೇವರು ಅದೇ ರೀತಿ ಒಂದು ಒಳ್ಳೆ ಬುದ್ಧಿ, ಒಂದು ಒಳ್ಳೆ ಶಕ್ತಿ ಎಲ್ಲ ಕೊಡ್ಲಪ್ಪ ಅಂತೀನಿ. ಸೊ ಅವನ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಲಿ ಈಗಿಂದನೇ ಅಂತ ಆಸೆ ಪಡ್ತೀನಿ. ಫ್ರೆಂಡ್ಸ್, ನೀವು ಕೂಡ ಎಲ್ಲರೂ ದೊಡ್ಡವರು ಆಶೀರ್ವಾದ ಮಾಡಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರು ನನ್ನ ಮಗನಿಗೆ ಆಶೀರ್ವಾದ ಮಾಡಿ. ಸೊ ಯಾವಾಗಲೂ ಇವನು ಇದೇ ರೀತಿ ಮುಂದೆ ಬರಲಿ ಅಂತ. ನಾನು ನಿಮಗೆ ಆವಾಗಲೇ ಹೇಳಿದೆ, ಸೊ ಕೇಕನ್ನು ತರಬೇಡಿ ಅಂದ್ಬಿಟ್ಟು. ಯಾಕಂದರೆ ನಾವು ಕೇಕ್ ಅವ್ರ ಜೊತೆ ಕಟ್ ಮಾಡಿರೋದು ಕೂಡ ಕೆಲವು ಮಕ್ಕಳ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟುಬಿಡುತ್ತೆ. ನಮಗೂ ಕೇಕ್ ಈ ರೀತಿ ತರ್ತಿದ್ರಲ್ಲ, ನಮ್ಮ ರಿಲೇಷನ್ ಇದ್ದಿದ್ರೆ, ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ, ಅದು ಇದು ಅಂತ ತುಂಬಾ ತಲೆಯಲ್ಲಿ ಕ್ವಶನ್ಸ್ ಜಾಸ್ತಿ ಬಂದುಬಿಡ್ತವೆ. ಹಾಗಾಗಿ ನೀವು ಊಟ ತೊಗೊಂಡು ಬಂದು ಟೈಮ್ ಪಾಸ್ ಮಾಡಿ, ಆಟ ಆಡಿ ಎಲ್ಲ ಮಾಡಿ, ಕೇಕ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲವನ್ನ ಮಕ್ಕಳ ಜೊತೆ ನೀವು ಶೇರಿಂಗನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಂತರ ನಾನಿಲ್ಲಿ ಏನು ಗುಡ್ ನ್ಯೂಸಪ್ಪ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಗುಡ್ ನ್ಯೂಸ್ಗೋಸ್ಕರವೇ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ನಾನು ವೆಯ್ಟ್ ಮಾಡ್ತಾ ಇರೋಂಥ ಗುಡ್ ನ್ಯೂಸ್ ಏನಪ್ಪ ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ಸು. ಇದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕಂದ್ರೆ 3 ವರ್ಷ ಟೈಮ್ ಹಿಡಿತು. ಸೊ 1 ಲಕ್ಷ ಸಬ್ಸ್ಕ್ರೈಬರ್ಸು ಯಾವಾಗಾಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಸೊ ಇವತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಅದೆಲ್ಲದಕ್ಕೂ ಕಾರಣ ನೀವೇ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇದೇ ರೀತಿ ನನ್ನ ಪ್ರತಿದಿನ ಬರುವಂಥ ವಿಡಿಯೋನ ನೋಡಿ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾನೇನು ಚಿಕ್ಕ ಪುಟ್ಟ ವಿಡಿಯೋಗಳಲ್ಲಿ ತಪ್ಪುಗಳನ್ನು ಮಾಡಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ, ಅದನ್ನು ತಿದ್ದುಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಫ್ರೆಂಡ್ಸ್, ಈ ಖುಷಿಯನ್ನು ಹಂಚ್ಕೊಳ್ಳೋಕ್ಕಂತಲೇ ನಾನು ಇವತ್ತು ಮಕ್ಕಳ ಜೊತೆಗೆ ಹೋಗಿದ್ದು. ಸೊ ಆ ಮಕ್ಕಳಲ್ಲಿ ಕೂಡ ತುಂಬಾ ಖುಷಿ ನೋಡಿದೆ, ಪ್ರತಿಯೊಬ್ಬರ ಮುಖದಲ್ಲಿ ನಗು ನೋಡಿದೆ. ಸೊ ತುಂಬಾ ಖುಷಿ ಆಯಿತು ನನಗೆ ಮಾತ್ರ ಆ ಮಕ್ಕಳ ಜೊತೆ ಆಟ ಆಡಿ. ಸೊ ನನ್ನ ಮಗ ಆಟ ಆಡಿ ಅಲ್ಲಿಂದ ಬಂದಿದ್ದು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೀನಿ ಇವತ್ತು. ಸೊ ಇವತ್ತು ನಾನು ಇದೆಲ್ಲ ಮಾಡೋಕ್ಕೆ ನೀವೇ ಕಾರಣ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾಕಂದರೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದಿದ್ರೆ, ನೀವು ಯಾರು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ, ನಾನಿವತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇವತ್ತು ಈ ಖುಷಿ ಎಲ್ಲ ನಿಮ್ಮಿಂದನೇ ನನಗೆ ಸಿಕ್ಕಿದ್ದು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ರಿಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನನ್ನ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಇದೇ ಇವತ್ತಿನಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು.